ಹಾಯ್, ನಮಸ್ಕಾರ ಪ್ರಿಯರೇ. ಕರ್ನಾಟಕ ಕೇರಳ ಕುಟುಂಬ ರೀಟಾ. ಇವತ್ತು ನಾನು ಮಾಡೋದು ಚಿಕನ್ ಕಟ್ಲೆಟ್. ಅದು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಓಕೆ, ಮೊದಲು ಚಿಕನ್ಗೆ ಸ್ವಲ್ಪ ಅರಸಿನ ಹುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಳೆಯಬೇಕು. ಬೇಯಿಸಲಿಕ್ಕೆ ಇಡುವಾಗ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಸಿನ ಹುಡಿ, ಸ್ವಲ್ಪ ಉಪ್ಪು, ಹರಿಮೆಣಸು 1/4 ಟೀ ಸ್ಪೂನ್, ಎರಡು ಪೊಟ್ಯಾಟೊ, ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಬೇಕು. ಚಿಕನನ್ನು ಬೇಯಿಸಿ ಜಾರಲ್ಲಿಟ್ಟು ಸ್ವಲ್ಪ ಗ್ರೈಂಡ್ ಮಾಡಬೇಕು. ಚಿಕನ್ ಸ್ವಲ್ಪ ಮಿಕ್ಸಿಯಲ್ಲಿ ಹುಡಿ ಮಾಡಿದ್ದೇನೆ ನಾನು. ಬೇಯಿಸಿದ ಚಿಕನನ್ನು ನಾನು ಜಾರಲ್ಲಿಟ್ಟು ಸ್ವಲ್ಪ ಹುಡಿ ಮಾಡಿದೆನು. ಅದಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ, ಗರಂ ಮಸಾಲ 1/4 ಟೀ ಸ್ಪೂನ್, ಜೀರಿಗೆ ಹುಡಿ 1/4 ಟೀ ಸ್ಪೂನ್, ಕೊತ್ತಂಬರಿ ಹುಡಿ 1 ಸಣ್ಣ ಟೇಬಲ್ ಸ್ಪೂನ್, ಮೆಣಸಿನ ಹುಡಿ 2 ಟೀ ಸ್ಪೂನ್, ಕಾಶ್ಮೀರಿ ಚಿಲ್ಲಿದು. ಇದಕ್ಕೆ ಪೊಟ್ಯಾಟೊ, 2 ನೀರುಳ್ಳಿ, 3 ಕಾಯಿ ಮೆಣಸು, 1 ತುಂಡು ಶುಂಠಿ, 5-6 ಬೆಳ್ಳುಳ್ಳಿ ಬೀಜ ಇದನ್ನು ಕಟ್ ಮಾಡಿ ಇದಕ್ಕೆ ಇಡಬೇಕು. ನಾನು ವೀಡಿಯೋ ತೆಗೆದದ್ದು ಅದು ಹೋಯಿತು, ಅದಕ್ಕೆ ನಾನು ನಿಮಗೆ ಹೇಳೋದು. ಅದೆಲ್ಲ ಮಿಕ್ಸ್ ಮಾಡಬೇಕು, ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ಮತ್ತು ಸಣ್ಣ ಸಣ್ಣ ಅದು ಇದು ಮಾಡಿ ಕಟ್ಲೆಟ್ಟಾಗೆ ಮಾಡಿ ಇದರಲ್ಲಿ ಈಗ ಇಡಬೇಕು. ಇಲ್ಲಿ ಸ್ವಲ್ಪ ಎಣ್ಣೆ ತೆಗೆದು ರೌಂಡ್ ಶೇಪ್ ಮಾಡಬೇಕು. ನನ್ನ ಹತ್ರ ಬ್ರೆಡ್ ಪೌಡರ್ ಇರಲಿಲ್ಲ, ಅದಕ್ಕೆ ನಾನು ಈ ಬ್ರೆಡ್ಡನ್ನು ಮಿಕ್ಸಿಯಲ್ಲಿ ಹಾಕಿ ಅದು ಹುಡಿ ಮಾಡಿ ಕಟ್ಲೆಟ್ಗೆ ಹಾಕೋದು. ಶಾಪದು ತಗೊಂಡು ಬರೋದು ಹಾಗೇ ಆಗಿದೆ ನೋಡಿ, ಬ್ರೆಡ್ ಹುಡಿ. ಈಗ ಒಂದು ಮೊಟ್ಟೆಗೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ, ತೆಂಗಿನ ಎಣ್ಣೆ ಹಾಕಿದ್ದು ನಾನು.
ಒಂದೊಂದಾಗಿ ಹಾಕೋದು. ಕಟ್ಲೆಟ್ ರೆಡಿಯಾಗಿದೆ. ಇದರ ಜೊತೆಗೆ ಟೊಮೆಟೊ ಕಚಪ್. ನೀವು ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.